ಹಾಯ್ ಹೆಲೋ ನಮಸ್ಕಾರ ರೀ. ಸೊ ನಿಮ್ಗೇನಾದರೂ ಬೆಳಗಿನ ಜಾವದ ನಾಷ್ಟಾದ ಚಿಂತೆ ಆಗೈತೇನ್ರಿ? ಸೊ ಬನ್ರಿ ಇಲ್ಲಿ ಉದ್ದಿನ ಬ್ಯಾಳಿ ರವೆ ಏನು ನೆನೆಸ್ತೇನೆ ನಾನು ಇನ್ಸ್ಟಂಟಾಗಿ ಇಡ್ಲಿನ ಮಾಡಿ ತೋರಿಸ್ತೀನಂತ. ಸೊ ಭಾಳ ಸಿಂಪಲ್ ಆಗೈತಿ. ಹಂಗೆ ಕೂಡ ಅದ್ರ ಜೊತೆಗೂ ಇನ್ಸ್ಟಂಟ್ ಕಾಯಿ ಚಟ್ನಿನೂ ಮಾಡಿ ತೋರಿಸ್ತೀನಂತ. ಸೊ ಈ ಚಟ್ನಿ ಮುಂದೆ ಏನೂ ಇಲ್ಲ ನೋಡ್ರಿ. ಸೊ ಅಷ್ಟು ಸಖತ್ತಾಗಿರುತ್ತೆ. ಹಾಗೆ ಕೂಡ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬರ್ತಾವೆ. ಸೊ ಅದು ಯಾವ ರೀತಿ ಹೆಂಗೆ ಮಾಡೋದಂತ ಬನ್ರಿ ನಿಮಗೆ ತೋರಿಸ್ತೀನಂತ. ಸೊ ಮೊದಲೇದಾಗಿ ಇವಾಗ ಸ್ಟಾರ್ಟ್ ಮಾಡೋತೀನಂತ. 1 ಕಪ್ಪಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿರಿ. ಸೊ ಗಟ್ಟಿ ಅವಲಕ್ಕಿ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತಲ್ಲ, ಸೊ ಆ ಗಟ್ಟಿ ಅವಲಕ್ಕಿ ಇದ್ರೆ ತೊಗೋಬೋದು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಹಾಕೊಂಡ್ಬಿಟ್ಟು ಆನ್ ಆಫ್ ಥರ ಮಿಕ್ಸಿಗೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಅಂದ್ರೆ ರವೆ ಥರ ಇರಬೇಕು ನೋಡಿರಿ. ಇದು ಭಾಳ ಹಿಟ್ಟು ಥರ ಮಾಡ್ಕೊಬೇಡ್ರಿ. ಇಡ್ಲಿ ರವೆ ಹೆಂಗಿರುತ್ತಲ್ಲ, ಸೊ ಆ ರೀತಿ ನೀವು ಇಷ್ಟು ಸಣ್ಣಗೆ ಆದ್ರೆ ಸಾಕಾಗತ್ತೆ. ಸೊ ಇವಾಗ ಇದನ್ನು ಒಂದು ಬೌಲ್ಗೆ ನಾನು ತಕ್ಕೋತೀನಂತ ನೋಡಿರಿ. ಇವಾಗ ಅದೇನು ಕಪ್ ಅಳ್ತಿಲ್ಲ ತೊಗೊಂಡಿದ್ದೀನಿ, ಸೊ ಅದೇ ಕಪ್ ಅಳ್ತಿಲ್ಲ ನಾನು ಇಡ್ಲಿ ರವೆನ ತೊಗೊಂಡಿದ್ದೀನಿ. ಸೊ 1 ಕಪ್ ಅಷ್ಟು ಅವಲಕ್ಕಿಗೆ 1 ಕಪ್ ಇಡ್ಲಿ ರವೆನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇವೆರಡೂ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ನಿಮ್ಗೇನಾದರೂ ಬೆಳಗ್ಗೆ ನಾಷ್ಟಾದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಬೇಗ ಮಾಡ್ಕೋಬೋದು ನೋಡಿರಿ. ಇನ್ಸ್ಟಂಟಾಗಿ ಇಡ್ಲಿ ರೆಡಿ ಆಗ್ತಾವೆ, ತುಂಬ ಸಾಫ್ಟಾಗಿ ಬರ್ತಾವೆ ಕೂಡ. ಹಂಗೆ ಇವಾಗ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಒಂದು 3ರಿಂದ 4 ಬಾರಿ ಎಷ್ಟು ಸ್ವಚ್ಛಗೆ ತೊಳ್ಕೊತೀನಿ. ಸ್ವಲ್ಪ ಅವಲಕ್ಕಿ ಒಳಗೆ ಸ್ವಲ್ಪ ಡಸ್ಟ್ ಅದು ಇರುತ್ತಲ್ಲ, ಸೊ ಹಾಗಾಗಿ ನಾವು ಎಷ್ಟು ಸ್ವಚ್ಛಗೆ ತೊಳ್ಕೊತೀನಿ ನೋಡ್ರಿ, ಒಂದು 3-4 ಬಾರಿ. ಹಂಗೆ ಇಡ್ಲಿನೂ ಕೂಡ ತುಂಬ ವೈಟಾಗಿ ಬರುತ್ತೆ. ಸೊ ನೋಡತ್ತಿರಲ್ಲ, ಈಗ ರವೆ ನೋಡ್ರಿ ಅದು ಪೂರ್ತಿ ವೈಟ್ಗೆ ಆಗೈತಿ. ಇವಾಗ ಇದಕ್ಕೆ 1 ಕಪ್ಪಷ್ಟು ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳಕತ್ತೀನಿ. ಸೊ ನೋಡಿದ್ರಲ್ಲ, ಇವಾಗ ಎಷ್ಟು ಅಳತಿ ಪ್ರಮಾಣ ನಿಮ್ಗೆ ಕರೆಕ್ಟಾಗಿ ತೋರಿಸ್ಕೊಡತ್ತೀನಿ ನೋಡಿರಿ. ಸೊ 1 ಕಪ್ ಕಪ್ ಹೇಳದೆ ನಾವು ಅವಲಕ್ಕಿ ಹಾಕ್ಕೊಂಡು ನೋಡಿರಿ. ಸೊ ಅದೇ ಕಪ್ ಅಳತಿಲಿ ರವೆ ಮತ್ತು ಮೊಸರನ್ನು ಕೂಡ ಹಾಕ್ಕೊಂಡು ಕೈಲಿಂದ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಪೂರ್ತಿ ಅಂದ್ರೆ ಗಟ್ಟಿಯಾಗಿ ರವೆ ಕೆಳಗಡೆ ಕೂತಿರುತ್ತಲ್ಲ, ಕೈ ಸಹಾಯದಿಂದ ನಾವು ಪೂರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಂತ. ಸೊ ಸ್ವಲ್ಪ ಈಗ ಮೊಸರಿನ ಹಾಕ್ಕೊಂಡಿದ್ದಾನೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದ ಕಪ್ಪಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಬಿಡೋಣಂತ. ಸೊ ನೋಡಕತ್ತಿರಲ್ಲ, ಈ ರೀತಿ ಹಿಂಗೆ ಸ್ವಲ್ಪನೂ ಗಂಟಿಲ್ದಂಗೆ ಸ್ವಲ್ಪ ಪೂರ್ತಿ ನೀಟಾಗಿ ಕಲಸಿಟ್ಕೊಂಡು ಇವಾಗ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಮಾಡಿಕೊಂಡು ಒಂದು 5 ನಿಮಿಷ ನಾವು ನೆನೆಯಾಕ ಬಿಡೋಣಂತ. ಇದನ್ನು ಒಂದು 5 ನಿಮಿಷ ನೆನೀತಂತಂದ್ರೆ ಸೊ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ಈ ಕಡೆ ಇದು ನೆನೆಯುಗಳ ಒಂದು ಚಟ್ನಿ ಮಾಡ್ಕೊಂಬರೋಣ ಬರಲಿ. ಭಾಳ ತುಂಬ ಸಿಂಪಲ್ ಆಗಿರೋಂಥ ಚಟ್ನಿ. ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ಕೊಬ್ಬರಿನ ಹಾಕ್ಕೊಂಡಿನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನು ಪುಟಾಣಿನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಕೊತ್ತಂಬರಿ, ಈ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಬೇಕಾಗುತ್ತೆ ನೋಡಿರಿ. ಸೊ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ಒಂದು 2 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ತರಿಯಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ಚಟ್ನಿ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಸಿಸ್ಟರ್ ಹೇಳ್ಕೊಟ್ಟಿದ್ಲು. ಸೊ ಅವ್ಳು ಮಾಡಿದಂಥ ರೆಸಿಪಿ ನಾನು ಮಾಡಿದ್ದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಈ ಚಟ್ನಿನ. ಸೊ ನೋಡಿದ್ರಲ್ಲೇ ಗ್ರೈಂಡರಿಗೆ ಹಾಕ್ಕೊಂಡ್ಬಿಟ್ಟು ನಾನು ತಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಇವಾಗ ಚಟ್ನಿ ರೆಡಿ ಆಗೈತಿ. ನಿಮ್ಗೇನಾದರೂ ಒಗ್ಗರಣೆ ಬೇಕನ್ಸಿದ್ರೆ ಸೊ ಒಗ್ಗರಣೆನ ಹಾಕೋಬೋದು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿರಿ. ಚಟ್ನಿಗೆ ಒಗ್ಗರಣೆ ಇಲ್ದೇ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದು ಈಗ ಹಿಟ್ಟು ನೆನೆದೈತಿ ನೋಡಿರಿ. ಸೊ ಏನು ರವೆ ನೆನೆಗಿತ್ತಲ್ಲ ಇಡ್ಲಿದು ನೆನೆದೈತಿ. ಸೊ ನೋಡತ್ತಿರಲ್ಲ, ಇಷ್ಟು ಗಟ್ಟಿಯಾಗಿ ಆಗೈತಿ. ಅಂದ್ರೆ ರವದ ನೀರಿನ ಅಂಶ ಎಲ್ಲನೂ ಹೀರ್ಕೊಂಡು ರವೆ ಎಲ್ಲನೂ ಪೂರ್ತಿ ಚೆನ್ನಾಗಿ ನೆನೆದೈತಿ ನೋಡಿರಿ. ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನಾನು, ಜಾಸ್ತಿ ನೀರು ಹಾಕ್ಕೊಳಕತ್ತಿಲ್ಲ, ಅಂದ್ರೆ ಭಾಳ ಗಟ್ಟಿಯಾಗಿತ್ತಲ್ಲ. ಸೊ ಹಾಗಾಗಿ ಇಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಈನೂನ ಹಾಕ್ಕೊಳಕತ್ತೀನಿ ನೋಡಿರಿ. ಜಾಸ್ತಿ ಹಾಕ್ಕೊಳಕೋಗ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಹಿಂಡು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಂತಂದ್ರೆ ನಮ್ಮದು ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಕೂಡ ಇಡ್ಲಿನೂ ಕೂಡ ತುಂಬ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಸೊ ಇವಾಗ ನೋಡಿದ್ರಲ್ಲ, ಇಷ್ಟು ಗಟ್ಟಿ ಅದಕ್ಕೆ ಇದ್ರೆ ಸಾಕಾಗತ್ತೆ. ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ರೂ ಪರವಾಗಿಲ್ಲ. ಸ್ವಲ್ಪ ನಂದು ಹೌದಲ್ಲೂ ಸ್ವಲ್ಪ ನೀರು ಜಾಸ್ತಿ ಆಗೈತೆ ಅಷ್ಟೇ ರೀ, ಏನು ತೊಂದರೆ ಇಲ್ಲ. ಈ ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನೇ ಹಚ್ಕೊಳಕತ್ತೀನಿ. ಸೊ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಕಡೆನೇ ನೆನೆಯಕ್ಕೆ ಇಟ್ಬಿಟ್ಟಿದ್ದೀನಿ ನೋಡಿರಿ ಒಂದು 5 ನಿಮಿಷ. ಮತ್ತು ಟೋಟಲ್ ಆಗಿ ಒಂದು 10ರಿಂದ 15 ನಿಮಿಷ ರವೆ ಪೂರ್ತಿ ಇದೆಲ್ಲ ನೆನೆದ್ರೆ ಸಾಕಾಗತ್ತೆ. ಈಗ ಇಡ್ಲಿ ಮನೆಗೆ ಹಾಕ್ಕೊಳಕತ್ತೀನಂತ. ಸೊ ನೋಡತ್ತಿರಲ್ಲ, ಈ ರೀತಿ ಇಡ್ಲಿ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ನಾವು ಇಡ್ಲಿನ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಕೂಡ ಈಸಿಯಾಗಿ ಆಗತ್ತೆ. ಸೊ ನಾನು ತೋರಿಸಿದಂಥ ಚಟ್ನಿ ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸೊ ಇವಾಗ ಇಡ್ಲಿ ಪಾತ್ರದೊಳಗೆ ಇಟ್ಕೊಳಕತ್ತೀನಿ. ಸೊ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನಾವು ಇಡ್ಲಿನ ಬೇಯಿಸ್ಕೊಂಡ್ವಿ ಅಂತಂದ್ರೆ ಇಡ್ಲಿ ರೆಡಿ ಆಗುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿರಿ ಇಡ್ಲಿ. ಸೊ ಇವಾಗ ರೆಡಿ ಆಗೈತಿ, ಇವತ್ತು ತೋರಿಸ್ತೀನಂತ. ಸೊ ನೋಡಿರಿ, ಚೆನ್ನಾಗಿ ಉಬ್ಬಿ ಬಂದಾವು ಇಡ್ಲಿ. ಅಂದ್ರೆ ಪೂರ್ತಿ ನಾವು ಏನು ಹಿಟ್ಟು ಸ್ವಲ್ಪ ಕಡಿಮೆ ಹಾಕಿದ್ವಲ್ಲ, ಅದು ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಿ ಬಂದಾವು ಇಡ್ಲಿ. ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಇಡ್ಲಿ ಆಗೈತೆ ಅಂತಂದ್ರೆ ಸ್ವಲ್ಪ ಕೈಲಿಂದ ಹಿಂಗೆ ಮುಟ್ಟು ನೋಡಿದ್ರೆ ಹಿಟ್ಟು ಏನು ಹತ್ತಂಗಿಲ್ಲ ನೋಡಿರಿ.
ಕೈಗದು ಅಥವಾ ಇಲ್ಲ ಟೂತ್ ಪಿಕ್ಸ್ ಏನಾದ್ರು ತೊಗೊಂಡು ನೀವು ಮಾಡ್ಕೊಂಡ್ರೆ ಅಂದ್ರೆ ಹಿಟ್ಟೇನು ಹತ್ತಲಿಲ್ಲ ಅಂತಂದ್ರೆ ಅದು ಇಡ್ಲಿ ರೆಡಿ ಆಗೈತೆ ಅಂತ ಅರ್ಥ. ಸೊ ಇವಾಗ ಇದು ರೆಡಿ ಆಗೈತಿ, ಇದನ್ನು ತಗೊಂಡ್ಬಿಡೋಣ ಅಂತ. ಸೊ ಬಿಸಿ ಇರುತ್ತೆ, ನಿಧಾನಕ್ಕೆ ಇದನ್ನು ತೆಗೆದಿಟ್ಕೋರಿ. ಸೊ ತೆಗೆದಿಟ್ಕೊಂಡ್ರೆ ಅಂತಂದ್ರೆ ಇಡ್ಲಿ ನೀವು ಸ್ಪೂನಿಂದ ಹಾಕೋಕ್ಕಿಂತ ಮುಂಚೆಕೇನ ಬಂದುಬಿಡುತ್ತೆ ನೋಡಿರಿ, ಅಷ್ಟು ನೀಟಾಗಿ ಇಡ್ಲಿ ಬರ್ತಾವು, ಒಂದು ಸ್ವಲ್ಪನೂ ಅಂಟ್ಕೊಳ್ಳೋಂಗಿಲ್ಲ, ಯಾಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿದ್ವಲ್ಲ. ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಇಡ್ಲಿ ಬರಾಕತ್ತ. ನಿಮ್ಗೆ ಹೊಳಿಸಿನೂ ಕೂಡ ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿ ಮೇಲ್ಗಡೆ ಅಂತೂ ನೋಡೋಕೆ ಎಷ್ಟು ಚಂದ ಅನಿಸುತ್ತೆ ನೋಡಿರಿ ಇಡ್ಲಿ. ಹಾಗೆ ಕೂಡ ತುಂಬ ಸಾಫ್ಟಾಗಿನೂ ಬಂದಾವು ಇಡ್ಲಿ ನೋಡಿರಿ. ಇವಾಗ ಇದನ್ನಷ್ಟು ಹಿಂಗೆ ತಕೊಂಡು ಇಟ್ಕೊಂಡ್ಬಿಡ್ತೀನಿ ಅಂತ. ಸೊ ನೀವೇನಾದರೂ ಹಾಟ್ ಬಾಕ್ಸಿಗೆ ಹಾಕೊಂಡು ಇಟ್ಕೋಬೋದು ಇಡ್ಲಿನ. ಮಕ್ಕಳಿಗೆ ಬೆಳಗಿನ ಲಂಚಿಗೆ ಏನು ಮಾಡಬೇಕಪ್ಪ ಮಧ್ಯಾಹ್ನಕ್ಕೆ ಅಂತ ಅನ್ನೋದಾಗಿದ್ರೆ ಈ ಇಡ್ಲಿನೂ ಮಾಡಿಕೊಡ್ಬೋದು. ಹಾಗೆ ಕೂಡ ಬ್ರೇಕ್ಫಾಸ್ಟಿಗೂ ಕೂಡ ಮಕ್ಕಳಿಗೂ ಮಾಡಿ ಹಾಕ್ಬೋದು ನೋಡಿರಿ, ಬಾಕ್ಸಿಗೂ ಕೂಡ. ನೋಡಿರಿ ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ಳಾಕತ್ತೀನಿ. ಸೊ ನೋಡೋಕೆ ಎಷ್ಟು ಚೆನ್ನಾಗಿ ಅನ್ಸಕತ್ತ, ಎಷ್ಟು ಶೈನಿಯಾಗಿ ಬಂದಾವು. ಹಾಗೆ ಅದ್ರ ಜೊತೆಗೆ ನಾನು ತೋರಿಸಿದಂಥ ಇನ್ಸ್ಟಂಟ್ ಕೊಬ್ಬರಿ ಚಟ್ನಿನೂ ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಭಾಳ ಸಿಂಪಲ್ ಆಗೈತಿ. ಬೆಳಗಿನ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂತ ಚಿಂತೆ ಆಗಿದ್ದರೆ ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿರಿ. 1 ಕಪ್ ಅವಲಕ್ಕಿಯಿಂದ ನೀವು ಈ ರೀತಿ ಇಡ್ಲಿನ ಮಾಡ್ಕೋಬೋದು. ಸೊ 1 ಕಪ್ ಅವಲಕ್ಕಿ ನಾನು ತೋರಿಸಿದಂಥ ಮೆಜರ್ಮೆಂಟಲ್ಲಿ ಒಂದು 15 ಇಡ್ಲಿ ಆಗಿದ್ದು ನೋಡಿರಿ ನನ್ನ ಮನ್ಯಾಗಂತರೂ. ಸೊ ನೋಡಿದ್ರಲ್ಲ ಈ ರೀತಿ ಹಿಂಗೆ ಇನ್ಸ್ಟಂಟಾಗಿ ಇಡ್ಲಿನ ಮಾಡ್ಕೋಬೋದು. ನೋಡೋಕೆ ಭಾಳ ಸಾಫ್ಟಾಗಿ ಬಂದಾವು. ಸೊ ನೋಡಿರಿ ಹೆಂಗೆ ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಾವು ಸಾಫ್ಟಾಗಿ. ಸೊ ಮತ್ತೆ ತಡ ಮಾಡ್ತೀರಿ ನೀವು ಈ ಬೆಳಗಿನ ಜಾವಕ್ಕೆ ನಾಳೆಗೆ ಇಡ್ಲಿನ ಮಾಡ್ಕೊಂಡು ತಿಂದು ನೋಡಿರಿ. ಹಂಗೆ ನಾವು ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ನೋಡಿರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ್ರಿ. ನಮಸ್ಕಾರ. ಅಲ್ಲಿವರೆಗೆ ಇದನ್ನು ಮಾಡಿ ನೋಡಿರಿ.